ಇಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಅನ್ನ ನಮ್ಗೆ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು. ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಪ್ರಾಡಕ್ಟ್ ಏನಕ್ಕೆ ನಮ್ಗೆ ಇವತ್ತಿನ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಅನಿವಾರ್ಯ ಅನ್ನೋದನ್ನ ನಾವು ಒಂದ್ ರೀತಿ ಅದನ್ನ ಹಿಂದೆ ತಿರುಗಿ ನೋಡಿದಾಗ 100% ಗೊತ್ತಾಗಂತದ್ದು. ನೋಡಿ, ಹಿಂದೆ ನಮ್ಮ ಪೂರ್ವಿಕರು ಎಷ್ಟು ಆರೋಗ್ಯದ ವಿಚಾರದಲ್ಲಿ ಅವ್ರಿಗೆ ಭರವಸೆ ಇತ್ತು, 100% ಅವರು ಆ ಭರವಸೆಯಿಂದ ಅವರು ಜೀವನ ಸಾಗಿಸ್ತಾ ಇದ್ರು. ಅವ್ರಿಗೆ ಈ ಭಯ ಅನ್ನೋದು ಏನು ಅನ್ನೋದೇ ಗೊತ್ತಿರ್ಲಿಲ್ಲ ಆರೋಗ್ಯದ ವಿಚಾರದಲ್ಲಿ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು, ಅಷ್ಟು ಭರವಸೆ ಇತ್ತು. ಬಟ್ ಇವತ್ತಿನ ಜೀವನ ಶೈಲಿನಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಆರೋಗ್ಯದ ವಿಚಾರದಲ್ಲಿ ನೀವು ಎಲ್ಲಿಂದ ಎಲ್ಲಾದ್ರೂ ಹೋಗಿ ಅವ್ರು ಎಜುಕೇಟೆಡ್ಸ್ ಇರ್ಬೋದು, ಅನ್ಎಜುಕೇಟೆಡ್ಸ್ ಇರ್ಬೋದು, ದುಡ್ಡಿರ್ಬೋದು, ದುಡ್ಡಿಲ್ದೆ ಇರುವಂತದ್ದು ಯಾರನ್ನೇ ಹೋಗಿ ಹೇಳಿ, ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ಭರವಸೆ ಇಲ್ಲ, ಭಯ ಐತೆ. ಅದೇ ರೀತಿ ನಮ್ಮ ಪೂರ್ವಿಕರಿಗೆ ಅವರು ನಂಬಿಕೆಯಿಂದ ಜೀವನ ಮಾಡ್ತಾ ಇದ್ರು. ಆರೋಗ್ಯದ ವಿಚಾರದಲ್ಲಿ ನಾನು ಹೆಲ್ತಿ ಆಗಿರ್ತೀನಿ ಅನ್ನೋ ಒಂದು ಆ ನಂಬಿಕೆ ಕಾನ್ಫಿಡೆಂಟ್ ಅವ್ರಿಗೆ 100% ಅವ್ರಿಗೆ ಸದಾ ಇರ್ತಿತ್ತು. ಬಟ್ ಇವತ್ತು ನಮ್ಗೆ ಆರೋಗ್ಯದ ವಿಚಾರ, ಆರೋಗ್ಯ ಅಂತ ಬಂದ್ರೆ ನಮ್ಮೊಳಗಡೆ ಎಲ್ಲೋ ಒಂದ್ ಕಡೆ ನಡುಕ ಶುರುವಾಗುತ್ತೆ. ನಿಜವಾಗ್ಲೂ. ಯಾಕೆಂದ್ರೆ ನೋಡಿ, ಸಮಾಜ ಎಷ್ಟೆಲ್ಲಾ ಬದಲಾವಣೆ ಆಗ್ತಾ ಐತೆ, ಸೈನ್ಸ್ ಟೆಕ್ನಾಲಜಿ ಎಷ್ಟೆಲ್ಲಾ ಮುಂದೆ ಹೋಗ್ತಾ ಐತೆ, ಎಷ್ಟೆಲ್ಲಾ ಆಸ್ಪತ್ರೆಗಳು, ಐಷಾರಾಮಿ ಆಸ್ಪತ್ರೆಗಳು ಬರ್ತಾ ಇದಾರೆ, ಎಷ್ಟೆಲ್ಲಾ ಎಜುಕೇಶನ್ ಸಿಸ್ಟಮ್ ಒಂದೊಂದು ಆರ್ಗನ್ಸ್ಗೆ ಸಂಬಂಧಪಟ್ಟಂಗೆ ಎಂತೆಂತ ಡಾಕ್ಟರ್ಸ್ ರೆಡಿ ಆಗ್ತಾ ಇದಾರೆ. ನೋಡಿ, ಇಷ್ಟೆಲ್ಲಾ ಇದ್ರೂ ನಮ್ಗೆ ಆ ಭರವಸೆ ಅನ್ನೋದು ಬರ್ತಾ ಇಲ್ಲ, ನಂಬಿಕೆ ಅನ್ನೋದು ಬರ್ತಾ ಇಲ್ಲ. ನೋಡಿ, ಯಾಕೆಂದ್ರೆ ನಮ್ಮ ಸುತ್ತ ನಡೀತಾ ಇರೋಂತ ಘಟನೆಗಳು ಆ ರೀತಿ ಇದೆ. ಇತ್ತೀಚೆಗೆ ನೀವೆಲ್ರಿಗೂ ಗೊತ್ತಿರೋಂತ ವಿಚಾರ, ಒಬ್ರು ನಮ್ಮ ಕರ್ನಾಟಕ ರಾಜ್ಯದ ಸಚಿವರು, ಅವರು ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದ್ರು. ಅವ್ರು ಹೋಗಿ ಅಡ್ಮಿಟ್ ಆಗಿದ್ದು ಪ್ರಾಬ್ಲಮ್ ಏನಂದ್ರೆ ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಅವ್ರು ಹೋಗಿದ್ದು. ಅದು ಸಣ್ಣ ಪುಟ್ಟ, ಯಾಕೆಂದ್ರೆ ಈಗ ಅವರೆಲ್ಲ ಐಷಾರಾಮಿ ಆಸ್ಪತ್ರೆಗಳಿಗೆ, ಎಲ್ಲಾ ರೀತಿಯ ಫೆಸಿಲಿಟಿ ಇರೋಂತ ಆಸ್ಪತ್ರೆಗಳಿಗೆ ಹೋಗೋದು. ಆಸ್ಪತ್ರೆ ಹೆಸರನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದೊಂಥರ ನಾವು ನೆಗೆಟಿವ್ ಕ್ರಿಯೇಟ್ ಮಾಡ್ದಂಗ ಆಗುತ್ತೆ. ಬಟ್ ಅಂತ ಪ್ರತಿಷ್ಠಿತ ಆಸ್ಪತ್ರೆ, ಆಮೇಲೆ ಅವರೆಲ್ಲ ಪ್ರತಿಷ್ಠಿತ ಡಾಕ್ಟರ್ಗಳನ್ನ ಕರ್ಸಿರ್ತಾರೆ. ಅಷ್ಟೆಲ್ಲ ಇದ್ದು ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಹೋಗಿದ್ರು. ಬಟ್ ಅವರು ಆಸ್ಪತ್ರೆಯಿಂದ ಬಂದಿದ್ದು ಶವವಾಗಿ ಬಂದಿದ್ದು. ಆದ್ರೆ ಅವ್ರು ಮೃತಪಟ್ಟಿದ್ದ ರೀಸನ್ ಏನು? ಶಸ್ತ್ರಚಿಕಿತ್ಸೆ, ಮೊಣಕಾಲು ಶಸ್ತ್ರಚಿಕಿತ್ಸೆಗೂ ಅವರ ಸಾವುಗೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಅವರು ಶ್ವಾಸಕೋಶದ ಸೋಂಕಿನಿಂದ ಅವರು ಪಾಸ್ ಆಗಿದ್ದು. ನೋಡಿ, ಹೋಗಿದ್ದು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ, ಬಟ್ ಪಾಸ್ ಆಗಿದ್ದು ಶ್ವಾಸಕೋಶ ಸೋಂಕಿನಿಂದ ಅವ್ರು ಪಾಸ್ ಆಗಿದ್ದು. ನೋಡಿ, ಇದೆಲ್ಲ ನೋಡಿದಾಗ ಈಗ ಎಂತವ್ರಿಗೂನು ಆ ನಡುಕ ಅನ್ನೋಂಥದ್ದು, ಆ ಭಯ ಅನ್ನೋಂಥದ್ದು ಆವರ್ಸ್ಕೊಳ್ಳೋಂಥದ್ದು ಸಹಜ. ಆಮೇಲೆ ಇವತ್ತಿನ ಜೀವನ ಶೈಲಿ ಯಾವ ರೀತಿ ಇದೆ ಅಂದ್ರೆ, ಪ್ರತಿಯೊಬ್ಬರ ಜೀವನ ಶೈಲಿ, ನಮ್ಮ ಪೂರ್ವಿಕರು ಅವರು ಒಂಥರ ಸಮಾಧಾನವಾಗಿ, ಒಂಥರ ಆನಂದವಾಗಿ, ಸಂತೋಷವಾಗಿ ಅವ್ರ ಜೀವನ ನಡೆಸ್ತಾ ಇದ್ರು. ಬಟ್ ಇವತ್ತು ನಮ್ಮೆಲ್ಲರ ಜೀವನ ಯಾವ ರೀತಿ ಅಂದ್ರೆ, ಈಗ ನಾವ್ ಯಾರನ್ನೋ ನೋಡೋದ್ ಬೇಡ, ನಮ್ಮನ್ನ ನಾವು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಬ್ಬರ ಜೀವನ ಒಂದು ಸ್ಟ್ರಗಲ್. ನಮ್ಮ ಜೀವನ ಶೈಲಿನಲ್ಲಿ ಒಂದು ಸಂತೋಷ ಇಲ್ಲ, ಒಂದು ಕನಸಿಲ್ಲ. ನಾವು ಪ್ರತಿಯೊಬ್ರು, ನೀವ್ ಯಾರನ್ನಾದ್ರೂ ಕೇಳಿ, ಓಡ್ತಾನೆ ಇರ್ತಾರೆ. ಏನಕ್ಕೆ ಓಡ್ತಾ ಇದ್ದೀವಿ, ಯಾವ ಕಾರಣಕ್ಕೆ ಓಡ್ತಾ ಇದ್ದೀವಿ, ಯಾವ್ದು ಏನು ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಏಕೆಂದ್ರೆ ಇವತ್ತಿನ ಪರಿಸ್ಥಿತಿ ಹಂಗಾಗಿದೆ. ಯಾಕೆಂದ್ರೆ ಇವಾಗ ಪ್ರತಿಯೊಬ್ರು ಸಮಸ್ಯೆ ಏನಂದ್ರೆ, ಪ್ರತಿಯೊಬ್ರು ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಈ ಸ್ವಲ್ಪ ಹೆಲ್ತಿ ಆಗಿರುವಾಗ, ಸ್ವಲ್ಪ ನಾವು ಏಜ್ ಅಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿ ದುಡ್ಡು ಮಾಡ್ಬಿಟ್ರೆ, ನಾವು 100% ಆಮೇಲೆ ನಮ್ಮ ಮಕ್ಳು ಮರಿನ ಸೆಟ್ಲ್ ಮಾಡ್ಬಿಟ್ಟು ನಾವು ಲೈಫ್ ಅಲ್ಲಿ ಒಂಥರ ರಿಟೈರ್ಮೆಂಟ್ ಹ್ಯಾಪಿ ಆಗಿ ಜೀವನ ನಡೆಸಬಹುದು ಅಂತ. ಇದು ಪ್ರತಿಯೊಬ್ಬರು ಕನಸು ಕೂಡ ಆಗಿರುತ್ತೆ. ಬಟ್ ಇದು ಸಾಧ್ಯ ಆಗ್ತಾ ಇದೆಯಾ? ಇವತ್ತಿನ ಜೀವನ ಶೈಲಿನಲ್ಲಿ ಇದು ಅಸಾಧ್ಯವಾದ ಮಾತು. ಏಕೆಂದ್ರೆ ಇವತ್ತು ನೋಡಿ, ನಮ್ಮ ಜೀವನ ಶೈಲಿನಲ್ಲಿ ಈಗ ಪ್ರತಿಯೊಬ್ಬರಿಗೂ ಗೊತ್ತಿರೋಂತ ವಿಚಾರ, ನಾವು ಜೀವ ಪಡಿಬೇಕಾದ್ರೆ, ಈ ಭೂಮಿಗೆ ಬರ್ಬೇಕಾದ್ರೆ ಪಂಚಭೂತಗಳ ಅವಶ್ಯಕತೆ ಇದೆ. ಆ ಪಂಚಭೂತಗಳು ನಮ್ಮ ಪೂರ್ವಿಕರ ಕಾಲದಲ್ಲಿ ಯಾವ ರೀತಿ ಇತ್ತು, ಇವತ್ತು ಅದೇ ರೀತಿ ಇದೆ. ಬಟ್ ಆ ಪಂಚಭೂತಗಳನ್ನ ನಾವು ಎಷ್ಟೆಲ್ಲ ಇವತ್ತು ನಮಗೆ ಅದರಿಂದ ಏನ್ ಸಿಗಬೇಕು, ನಾವ್ ಅದರಿಂದ ಏನ್ ಪಡಿಬೇಕು, ಅದು ನಮ್ಮ ಜೀವನ ಶೈಲಿಯಿಂದ ನಾವು ಪಡಿಯಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ನೀವು ನೋಡ್ಬೋದು, ವಾಯು ಮಾಲಿನ್ಯ ಅನ್ನೋಂಥದ್ದು ಎಷ್ಟು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಆಗೈತೆ ಅಂದ್ರೆ, ಇವತ್ತು ಎಷ್ಟೋ ಜನ ಈ ಪ್ರತಿಷ್ಠಿತ ಸಿಟಿಗಳಿದೆಯಲ್ಲ, ಈಗ ನಮ್ಮ ರಾಜ್ಯದ ರಾಜಧಾನಿ ಇರ್ಬೋದು, ನಮ್ಮ ದೇಶದ ರಾಜಧಾನಿ ಡೆಲ್ಲಿ ಇರ್ಬೋದು, ಅದೇ ರೀತಿ ಮುಂಬೈ ಅಂತ ಈ ನಗರ ಪ್ರದೇಶಗಳಲ್ಲಿ ಈ ಹಳ್ಳಿಯಿಂದ ಹೋಗಿ ಏನು ವಾಸ ಮಾಡ್ತಾ ಇರೋಂಥವ್ರು, ಅವ್ರು ಇವತ್ತು ಯಾವ ಸ್ಥಿತಿನಲ್ಲಿ ಅಂದ್ರೆ, ದಿನ ಬೆಳಗಾರ ಅವ್ರು ಒಂದ್ಸಲಿನಾದ್ರೂ ಅವ್ರಿಗೆ ಅನ್ಸುತ್ತೆ, ನಾವು ಇದೆಲ್ಲ ಬಿಟ್ಬಿಟ್ಟು ನಮ್ಮೂರ್ಗೆ ನಾವು ಹೋಗಿ ಹಳ್ಳಿಗೆ ಹೋಗಿ ಜೀವನ ನಡೆಸ್ಬೇಕು ಅಂತ. ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ನೋಡಿ, ಎಷ್ಟೆಲ್ಲ ಸಮಸ್ಯೆ ಅಂದ್ರೆ, ಇವತ್ತು
ಎಲ್ಲಾ ಕಡೆ ಅಂತರ್ಜಲ, ಅದರಲ್ಲೂ ನಗರ ಪ್ರದೇಶಗಳಂತೂ ಅಂತರ್ಜಲ ಅಂತೂ ಕುಸ್ದೋಗಿದೆ. ಈಗ ಅಂತರ್ಜಲ ಕುಸ್ದೋಗಿರೋಂಥ ಜಾಗದಲ್ಲಿ ಅಂತರ್ಜಾಲ ವ್ಯಾಪಿಸಿದೆ. ಈ ಅಂತರ್ಜಾಲ ಎಷ್ಟು ವ್ಯಾಪಿಸ್ತಾ ಇದೆ, ಅದ್ರ ಜೊತೆಗೆ ಈ ವಾಯು ಮಾಲಿನ್ಯ, ಇದು ಪ್ರತಿಯೊಬ್ಬರಿಗೂ ಈಗ ಕಾಮನ್ ಸಮಸ್ಯೆ ಅಂದ್ರೆ ಉಸಿರಾಟದ ಸಮಸ್ಯೆ. ಆಸ್ತಮಾ, ಕೆಮ್ಮು, ಈ ನಿಜವಾಗ್ಲೂ ಯಾವ ರೀತಿ ಅಂದ್ರೆ ಈ ಧೂಮಪಾನ ಮಾಡೋರ್ಗೆ ಎಷ್ಟು ಹೃದಯಾಘಾತಕ್ಕೆ ಸಂಬಂಧಪಟ್ಟಂಗೆ ಕಾರಣ ಆಗುತ್ತೋ ಅದಕ್ಕಿಂತ ಜಾಸ್ತಿ ಕಾರಣ ಆಗ್ತಾ ಇರೋಂಥದ್ದು ವಾಯು ಮಾಲಿನ್ಯದಿಂದ. ಇವತ್ತು ಆ ವಾಯು ಮಾಲಿನ್ಯದಿಂದ ಕೃತಕ ಹೃದಯಾಘಾತ ಸಂಭವಿಸ್ತಾ ಇರೋದು ಮಾತ್ರ ಅಲ್ಲ, ಗರ್ಭಪಾತ ಆಗಂತದ್ದು, ಹುಟ್ತಾ ಇರೋಂಥ ಮಕ್ಕಳಲ್ಲಿ ಅವರು ತುಂಬಾ ಆ ವೆಯ್ಟ್ ತುಂಬಾ ಕಡಿಮೆ ಆಗ್ತಾ ಇರೋಂಥದ್ದು, ಇದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ನಮ್ಮ ಪೂರ್ವಿಕರಿಗೆ ಹೇಗೆ ಹಾಗಾದ್ರೆ ಅವ್ರಿಗೆ ಅಷ್ಟು ಭರವಸೆ ಇತ್ತು, ಅವ್ರು ಹೇಗೆ ಅವರು ಅಷ್ಟು ನಂಬಿಕೆಯಿಂದ ಅವ್ರ ಆರೋಗ್ಯದ ಬಗ್ಗೆ ಅವರು ಅಷ್ಟು ಧೈರ್ಯವಾಗಿ ಅವರು ಹೆಂಗೆ ಜೀವನ ನಡೆಸ್ತಾ ಇದ್ರು. ಈಗ ಪ್ರತಿಯೊಬ್ಬರಿಗೂ ಒಂದು ಆಶ್ಚರ್ಯ ಆಗುತ್ತೆ. ನಿಜ ಅವ್ರಿಗೆ ಅಷ್ಟು ಭರವಸೆ ಇದ್ದಿದ್ದು, ಅವ್ರು ಅಷ್ಟು ಇದಾಗಿದ್ದಿದ್ದು ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂತ. ಯಾಕೆಂದ್ರೆ ಅವತ್ತು ಆರೋಗ್ಯದ ಬಗ್ಗೆ, ಆ ಕಾಯಿಲೆ ಅಂದ್ರೆ ಏನು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಕಾಯಿಲೆ ಅಂದ್ರೆ ಏನಾದ್ರು ಸಣ್ಣ ಪುಟ್ಟ ಕಾಯಿಲೆಗಳು, ಯಾವ್ದೋ ಚಳಿ, ಜ್ವರ, ಶೀತ, ನೆಗಡಿ, ಕೆಮ್ಮು ಈ ತರದ್ ಬಿಟ್ರೆ ಈ ರಕ್ತ ಸಂಬಂಧಿತ ಕಾಯಿಲೆಗಳು ನಮ್ಮ ಪೂರ್ವಿಕರಲ್ಲಿ ಇರಲಿಲ್ಲ. ಅವ್ರಿಗೆ ಆ ಕಾಯಿಲೆಗಳು ಇಲ್ದೆ ಇರೋದಕ್ಕೆ ರೀಸನ್ ಏನಂದ್ರೆ, ಈಗ ನೋಡಿ, ಈಗ ಎಷ್ಟೆಲ್ಲ ರಕ್ತ ಸಂಬಂಧಗಳ ಕಾಯಿಲೆಗಳು ಬರ್ತಾ ಇರೋದಕ್ಕೆ ರೀಸನ್ ಏನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಈಗ ನೋಡಿ, ಮನುಷ್ಯನ ಬಾಡಿನಲ್ಲಿ 78 ಮೇಜರ್ ಆರ್ಗನ್ಸ್ ಇದೆ, 78,000 ನರನಾಡಿಗಳಿದೆ, 78,000 ರಕ್ತ ಕಣಗಳಿದೆ. ಇದು ನಮ್ಮ ಈ ಶರೀರದಲ್ಲಿ ಎಲ್ಲ ಅಂಗಾಂಗಗಳಲ್ಲಿ ಪ್ರತಿಯೊಂದು ಅಂಗಾಂಗನೂ ಬಹಳ ಮುಖ್ಯವಾದವೆ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅತಿ ಮುಖ್ಯವಾದ ಅಂಗ ಅಂತ ನಾವು ಹಾರ್ಟ್ ಹೇಳ್ತೀವಿ. ಏನಕ್ಕಂದ್ರೆ ಹಾರ್ಟ್ ನಾವು ತಾಯಿ ಗರ್ಭಾವಸ್ಥೆ ಪಡೆದಾಗಿದ್ದ ಕೊನೆ ಉಸಿರಿರೋವರೆಗೂ ಅದು 24/7 ನಾವ್ ಏನ್ ಮಾಡದೆ ಹೋಗ್ಲಿ ಅದು ಆಕ್ಟಿವ್ ಆಗಿ ಅದ್ರ ಕೆಲಸ ಮಾಡ್ತಾ ಇರುತ್ತೆ. ಅದ್ರ ಕೆಲಸ ಏನು, ನಮ್ಮ ಬಾಡಿನಲ್ಲಿರೋಂತ 78 ಆರ್ಗನ್ಸ್ಗೆ, 78,000 ನರನಾಡಿಗಳಿಗೆ, 78,000 ರಕ್ತ ಕಣಗಳಿಗೆ ಅದು ಬ್ಲಡ್ ನ ಪಂಪ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಮಾಡೋಂಥದ್ದು, ಆಕ್ಸಿಜನ್ ಪ್ರಾಪರ್ ಆಗಂಗ್ ನೋಡ್ಕೊಳ್ಳೋಂಥದ್ದು, ನಮ್ಮ ಬಾಡಿನಲ್ಲಿ ಎಲ್ಲ ಆರ್ಗನ್ಸ್ಗೆ ನ್ಯೂಟ್ರಿಷನ್ ಫುಡ್ ನ ಸಪ್ಲೈ ಮಾಡೋಂಥದ್ದು, ಜೊತೆಗೆ ನಮ್ಮಲ್ಲಿರೋಂಥ ಎಲ್ಲ ಒಂದು ಏನೆಲ್ಲ ನಮ್ಮ ಒಳಗಡೆ ಇರುತ್ತಲ್ಲ ಕೆಮಿಕಲ್ಸ್, ಅದನ್ನ ಹೊರಗಡೆ ಹಾಕಂತದ್ದು, ಇದೆ ಆ ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನೆ ಮಾಡೋಂಥದ್ದು. ಇದೆಲ್ಲ ಮಾಡ್ಬೇಕಾದ್ರೆ ನಮ್ಮ ರಕ್ತದಲ್ಲಿ, ಈಗ ಮಾನವನ ಶರೀರದಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರ ಬಾಡಿನಲ್ಲಿ 4.5 6 ಲೀಟರ್ ರಕ್ತ ಇರುತ್ತೆ. ಆ ರಕ್ತದಲ್ಲಿ 4% ದ್ರವ ರೂಪದ ಕಬ್ಬಿಣದ ಅಂಶ ಇರುತ್ತೆ. ಆ ದ್ರವ ರೂಪದ ಕಬ್ಬಿಣದ ಅಂಶ ನಮ್ಮ ಭೂಮಿಲಿರೋಂಥ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆದ್ರೆ 100% ಅದು ಪುಷ್ ಅಂಡ್ ಪುಲ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಪ್ರಾಪರ್ ಇರುತ್ತೆ, 100% ನಾವು ಹೆಲ್ತಿ ಆಗಿರ್ತೀವಿ. ಬಟ್ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಮನುಷ್ಯನಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸರಿಸುಮಾರು 400 450 ರಕ್ತ ಸಂಬಂಧಿತ ಕಾಯಿಲೆಗಳಿದೆ. ಆ ರಕ್ತ ಸಂಬಂಧಿತ ಕಾಯಿಲೆಗಳು ಅಂದ್ರೆ ಇದೆಲ್ಲದಕ್ಕೂ ರೀಸನ್, ಅಷ್ಟೂ ಕಾಯಿಲೆಗಳಿಗೆ ರೀಸನ್ ಎರಡೇ. ಒಂದು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್, ಇನ್ನೊಂದು ಪೂರ್ ಆಕ್ಸಿಜನ್. ನಮ್ಮ ಪೂರ್ವಿಕರಿಗೆ ಅವ್ರಿಗೆ ಹೇಗೆ ಹಾಗಾದ್ರೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿತ್ತು, ಆಕ್ಸಿಜನ್ ಪ್ರಾಪರ್ ಆಗ್ತಿತ್ತು, ಇವತ್ತು ಯಾಕೆ ಆಗ್ತಾ ಇಲ್ಲ ಅಂದ್ರೆ ಆ ನಮ್ಮ ದ್ರವ ರೂಪದ 4% ಕಬ್ಬಿಣದ ಅಂಶ ಭೂಮಿಲಿ ಇರೋಂಥ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ನ್ಯಾಚುರಲ್ ಆಗಿ ಕನೆಕ್ಟ್ ಆಗೋದ್ರಿಂದ ಅವ್ರಿಗೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿತ್ತು, ಆಕ್ಸಿಜನ್ ಲೆವೆಲ್ ಪ್ರಾಪರ್ ಇರ್ತಿತ್ತು. ಬಟ್ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ಆ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗದೆ ಇರೋದ್ರಿಂದ ನಮಗೆ ರಕ್ತ ಸಂಚಾರದಲ್ಲಿ ಕೊರತೆ ಆಗಂತದ್ದು, ಸ್ಲೋ ಆಗಂತದ್ದು, ಮತ್ತೆ ಆಕ್ಸಿಜನ್ ಕೊರತೆ ಆಗಂತದ್ದು, ಅದರಿಂದ ನಮ್ಮ ಬಾಡಿನಲ್ಲಿ ಬೇರೆ ಬೇರೆ ತರ ಕಾಯಿಲೆಗಳು ಶುರುವಾಗಂತದ್ದು. ಇದಕ್ಕೆ ನಾವ್ ಏನೇ ಮೆಡಿಸನ್ ತಗೊಂಡ್ರು, ಎಷ್ಟೇ ನ್ಯೂಟ್ರಿಷಿಯನ್ ಫುಡ್ ತಗೊಂಡ್ರು, ಏನೆಲ್ಲಾ ಮಾಡಿದ್ರು ನಮಗೆ ಸರಿಯಾದ ರೀತಿನಲ್ಲಿ ಆ ಕಾಯಿಲೆಗಳಿಂದ ಹೊರಗಡೆ ಬರೋದಕ್ಕೆ ಅವಕಾಶನೇ ಇರೋದಿಲ್ಲ. ಯಾಕೆಂದ್ರೆ ಇವತ್ತು ನೀವು ನೋಡ್ತಾ ಇರೋಂಥದ್ದು, ಯಾಕೆಂದ್ರೆ ಈಗ ಆ ಒಳ್ಳೆ ನ್ಯೂಟ್ರಿಷಿಯನ್ಸ್ ತಿಂದ್ರೆ ನಾವು ಹೆಲ್ತಿ ಆಗಿರ್ಬೋದು ಅಂದ್ರೆ ಇವತ್ತು ಜಗತ್ತಿನಲ್ಲಿ ಎಷ್ಟೋ ಜನ ಶ್ರೀಮಂತರುಗಳಿದ್ದಾರೆ. ಈಗ ಅವೆಲ್ಲ ಅವರು ಬೈ ಮಾಡಿ ಅವರು ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಅವರು ಕೂಡ ಆಯುಸ್ಸು ದಿನೇ ದಿನೇ ನೀವು ನೋಡ್ತಾ ಇರೋಂಗೆ ನಮ್ಮ ಪೂರ್ವಿಕರಿಗೂ ನಮಗೂ ಆಯುಸ್ಸು ಅಜಗಜಾಂತರ ಇದೆ. ನಮ್ಮ ಪೂರ್ವಿಕರು ಅವ್ರಿಗೆ ದೀರ್ಘಾಯುಷ್ಯಿತ್ತು, ಅಷ್ಟು ಆರೋಗ್ಯವಂತವಾಗಿರ್ತಿದ್ರು, ಅಷ್ಟು ದೃಢಕಾಯವಾಗಿರ್ತಾ ಇದ್ರು. ಬಟ್ ಇವತ್ತಿನ ಜೀವನ ಶೈಲಿನಲ್ಲಿ ನಮ್ಮ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಿದೆ, ನಮ್ಮ ಒಂದು ಆಯುಸ್ಸು ತುಂಬಾ ಕಡಿಮೆ ಆಗ್ತಾ ಇದೆ. ಇದೆಲ್ಲದಕ್ಕೆ ನಾವು ಬೇರೆ ಹೊರಗಡೆಯಿಂದ ಏನೆಲ್ಲಾ ಟ್ರೀಟ್ಮೆಂಟ್ ತಗೊಂಡ್ರು, ಏನೆಲ್ಲಾ ಮಾಡಿದ್ರು ಅದರಿಂದ ಉಪಯೋಗ ಆಗಂತದ್ದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೇಕು. ನಮ್ಗೆ ನ್ಯಾಚುರಲ್ ಆಗಿ ಸಮಸ್ಯೆಗೆ ಮೂಲ ಕಾರಣ ಏನು?
ಭೂಮಿಲಿರಂತ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ತಾ ಇಲ್ಲ. ಅದನ್ನ ಕನೆಕ್ಟ್ ಆದಾಗ ಮಾತ್ರ ನಮ್ಗೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಪ್ರಾಪರ್ ಇರುತ್ತೆ, 100% ನಾವು ಹೆಲ್ತಿ ಆಗಿರೋದಕ್ಕೆ ಅದು ಸಹಾಯ ಆಗುತ್ತೆ. ಬಟ್ ಇವತ್ತು ನಾವು ಎಷ್ಟೇ ಐಷಾರಾಮಿ ಆಸ್ಪತ್ರೆಗಳಲ್ಲಿ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಏನಕ್ಕೆ ಕಾಯಿಲೆಗಳು ಟೆಂಪ್ರವರಿ ಆಗಿ ಗುಣ ಆಗ್ತಾ ಐತೆ ಬಟ್ ಶಾಶ್ವತವಾಗಿ ಗುಣ ಆಗ್ತಾ ಇಲ್ಲ ಅಂದ್ರೆ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಇದನ್ನ ನಾನು ಏನ್ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಇವತ್ತು ಈಗ ಆಲ್ಮೋಸ್ಟ್ 550 ಪ್ಲಸ್ ಜನ ಏನ್ ಕನೆಕ್ಟ್ ಆಗಿರೋಂಥವ್ರಲ್ಲಿ ಹೊಸಬ್ರು ಕೂಡ ಇರ್ತೀರಾ. ಇವರು ಏನೋ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅಲ್ಲ, ನೀವು ಸೈಂಟಿಫಿಕಲ್ ಆಗಿ ಚೆಕ್ ಮಾಡೋಂಥದ್ದು. ಯಾಕೆಂದ್ರೆ ಇವತ್ತು ಅಂಗೈಯಲ್ಲೇ ಆಕಾಶ ನೋಡೋಂಥದ್ದು, ತೋರ್ಸೋಂಥದ್ದು ಅಂದ್ರೆ ಮೊಬೈಲ್ ನಲ್ಲಿ ನಾವ್ ಎಲ್ಲಾನು ಚೆಕ್ ಮಾಡ್ಕೊಬಹುದು. ನಿಮ್ಮ ಮೊಬೈಲ್ ನಲ್ಲಿ ನೀವು ಪ್ಲೇ ಸ್ಟೋರ್‌ಗೆ ಹೋಗಿ ನೀವು ಗಾಸ್ ಮೀಟರ್ ಅಂತ ಡೌನ್‌ಲೋಡ್ ಮಾಡ್ಕೊಂಡ್ರೆ, ಅದು ಈಗ ಒಂದೊಂದನ್ನ ನಾವೇನ್ ಅಳತೆ ಮಾಡ್ತೀವಿ, ಈಗ ಲೀಟರಲ್ಲಿ, ಕೆಜಿಗೆ ಲೆಕ್ಕದಲ್ಲಿ ಆ ರೀತಿ ಅಳತೆ ಮಾಡ್ತೀವಿ. ನಮ್ಮ ಭೂಮಿಲಿ ನಮ್ಮ ಸುತ್ತ ಇರೋಂತ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ಅಳತೆ ಮಾಡೋದಕ್ಕೆ ನೀವು ಗಾಸ್ ಮೀಟರ್ ಅಂತ ಡೌನ್‌ಲೋಡ್ ಮಾಡ್ಕೊಂಡು ನೀವೇನಾದ್ರೂ ಸುತ್ತ ಚೆಕ್ ಮಾಡಿದ್ರೆ, ನೀವ್ ಇರೋಂತ ಪ್ಲೇಸು, ನೀವ್ ಯಾವ ಪ್ಲೇಸ್ ಅಲ್ಲಿ ಇದ್ರು ಚೆಕ್ ಮಾಡಿದ್ರೆ, ಒಂದು ವೇಳೆ 2000ಕ್ಕಿಂತ ಹೆಚ್ಚಿಗೆ ಗಾಸ್ ಪವರ್ ಇದ್ರೆ 100% ನೀವು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಲಿ ಇರ್ತೀರಾ. ನಿಮ್ಗೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಪ್ರಾಪರ್ ಇರುತ್ತೆ, 100% ನೀವು ಹೆಲ್ತಿ ಆಗಿರ್ತೀರಾ. ಬಟ್ ಇವತ್ತಿನ ಒಂದು ಇದ್ರಲ್ಲಿ ನೀವು ಯಾವುದೇ ಜಾಗದಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ 400 500 ಮತ್ತೆ 550 ಬಂದ್ರೆ ಹೆಚ್ಚು. ಆ ಒಂದು 2000ಕ್ಕಿಂತ ಜಾಸ್ತಿ ಅಂದ್ರೆ ಅದ್ರಲ್ಲಿ ನಮ್ಗೆ 20% ಕೂಡ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ನಮ್ಗೆ ಮೇಜರ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಡಿಸ್ಟರ್ಬ್ ಆಗ್ತಾ ಇರೋಂಥದ್ದು, ಆಕ್ಸಿಜನ್ ಕೊರತೆ ಆಗ್ತಾ ಇರೋಂಥದ್ದು, ಅದರಿಂದ ಎಲ್ಲಾ ತರ ಕಾಯಿಲೆಗಳು ಬರ್ತಾ ಇರೋಂಥದ್ದು. ಹಂಗಾಗಿ ನಾವು ಏನು ನಮಗೆ ಬೇಕಾಗಿರುವಂತದ್ದು ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ಬೇಕು. ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಇದುವರೆಗೂ ಯಾವ ಪುಣ್ಯಾತ್ಮನು ಮಾಡ್ಸಿರ್ಲಿಲ್ಲ. ಇವತ್ತು ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು, ನಮ್ಮ ಈ ಬಯೋಟೋರಿಯನ್ ಫೌಂಡರ್ ಏನಿದ್ದಾರೆ, ಅವ್ರನ್ನ ನಾವು ದೇವಮಾನವ ಅಂತಾನೆ ಕರಿತೀವಿ. ಏನಕ್ಕೆ ನಾವು ದೇವಮಾನವ ಅಂತ ಕರಿತೀವಿ ಅಂದ್ರೆ, ಅವರು ಇದರ ಮೂಲನ ಸರ್ಚ್ ಮಾಡಿ ಏನಕ್ಕೆ ಮನುಷ್ಯ ಇಷ್ಟೆಲ್ಲ ಕಾಯಿಲೆಗಳಿಂದ ನರಳುತ್ತಾ ಇದ್ದಾನೆ, ನಮ್ಮ ಪೂರ್ವಿಕರು ಹೆಂಗೆ ಹೆಲ್ತಿ ಆಗಿದ್ರು, ಇದಕ್ಕೆ ರೀಸನ್ ಏನು ಅನ್ನೋದನ್ನ ಅವರು ನೂರಾರು ಬುಕ್ ಬಯೋಮ್ಯಾಗ್ನೆಟಿಕ್ ಬಗ್ಗೆ ಸರ್ಚ್ ಮಾಡಿ, ಸ್ಟಡಿ ಮಾಡಿ, ಅದ್ರ ಬಗ್ಗೆ ಪಿಎಚ್ ಡಿ ಮಾಡಿ, ಎಂ.ಡಿ ಮಾಡಿದ್ದಾರೆ, 16 ಬುಕ್ಸ್ ಬರೆದಿದ್ದಾರೆ. ಯು.ಎಸ್.ಎ ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಬಯೋಮ್ಯಾಗ್ನೆಟಿಕ್ ಇದ್ರಲ್ಲಿ ಅವರೇ ಇನ್ವೆಂಟರ್, ಪಯೋನಿಯರ್, ಮ್ಯಾನುಫ್ಯಾಕ್ಚರರ್, ಎಕ್ಸ್ಪೋರ್ಟರ್, ಇಂಪೋರ್ಟರ್, 4800ಕ್ಕೂ ಅಧಿಕ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಟ್ಟಿರುವಂತ ಸಾಫ್ಟ್ವೇರ್ ದಿಗ್ಗಜ. ಹಾಗಾದ್ರೆ ಈ ಮ್ಯಾಗ್ನೆಟ್ ಎಲ್ಲಿ ಸಿಗುತ್ತೆ? ಇದು ನ್ಯಾಚುರಲ್ ಥೆರಪಿ, ಮ್ಯಾಗ್ನೆಟಿಕ್ ಥೆರಪಿ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರುವಂತದ್ದು, ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡಿರೋಂಥದ್ದು, ಕಬೋರ್ಡ್ ಕಂಟೂರ್ಸಂಥದ್ದು, ಮಣ್ಣಲ್ಲಿ ಕಬ್ಬಿಣದ ಅದ್ರು ತೆಗ್ದಿರೋಂಥದ್ದು, ಆ ಒಂದು ಮ್ಯಾಗ್ನೆಟ್ ಜ್ಞಾಪಕ ಬರುತ್ತೆ. ಬಟ್ ಅದು ಹೆಲ್ತ್ ಪರ್ಪಸ್ ಯೂಸ್ ಆಗಲ್ಲ. ಅದು ಈಗ ಸೌಂಡ್ ಬಾಕ್ಸ್ ಅಲ್ಲಿ ನಾವು ಕೇಳಿಸ್ಕೊಳ್ಳೋದಕ್ಕೆ ಇರ್ಬೋದು, ಇಂಡಸ್ಟ್ರಿಯಲ್ ಪರ್ಪಸ್ ಅದು ಹೆಲ್ಪ್ ಆಗಂತದ್ದು. ಇದು ನ್ಯಾಚುರಲ್ ಬಯೋ ಮ್ಯಾಗ್ನೆಟ್ ಅಂದ್ರೆ ಇದು ನಿಯೋಡೈಮಿಯಂ ಮ್ಯಾಗ್ನೆಟ್. ಭೂಮಿ ಆಳದಲ್ಲಿ ಯಾವ ರೀತಿ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಣ ಇವೆಲ್ಲವನ್ನು ಮೈನ್ ಮಾಡಿ ಅದ್ರನ್ನ ತೆಗೆದು ಅದಕ್ಕೊಂದು ರೂಪ ಕೊಡ್ತಾರೋ, ಅದೇ ರೀತಿ ಇಡೀ ಜಗತ್ತಿನಲ್ಲಿ ಬೆರಳೆಣಿಕೆವಷ್ಟು ರಾಷ್ಟ್ರಗಳು ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಜಪಾನ್, ತೈವಾನ್, ಇಂಡೋನೇಷಿಯಾ. ರೀಸೆಂಟ್ ಆಗಿ ನೀವೆಲ್ಲ ನೋಡಿರ್ಬೋದು, ಇಂಡಿಯಾದಲ್ಲಿ ನಮ್ಮ ರಾಜ್ಯದವರು ಯಾವ್ದ್ರ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಡಿಯಾದಲ್ಲಿ ಕೂಡ ಈ ಒಂದು ನಿಕ್ಷೇಪ ಪತ್ತೆಯಾಗಿ ಅದು 7280 ಕೋಟಿ ಖರ್ಚು ಮಾಡಿ ಮೈನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸಿಗಂತ ಭೂಪ್ರದೇಶ ಏನಂದ್ರೆ 5,000 ಅಡಿ ಆಳದಲ್ಲಿ ನಾವೇನು ಉಕ್ಕಿನ ಸಮುದ್ರ ಅಂತ ಕೇಳಿದ್ದೀವಲ್ಲ, ಜ್ವಾಲಾಮುಖಿ, ಅದು ಎಷ್ಟು ಬಿಸಿ ತಾಪಮಾನ ಅಂದ್ರೆ 6,000ಕ್ಕಿಂತ ಹೆಚ್ಚಿಗೆ ಬಿಸಿ ತಾಪಮಾನ ಇರುತ್ತೆ. ಸಾಮಾನ್ಯವಾಗಿ ಅದು ಅಷ್ಟು 6,000 ಬಿಸಿ ತಾಪಮಾನ ಅಂದ್ರೆ ಅರ್ಥ ಆಗಲ್ಲ ಕೆಲವ್ರಿಗೆ. ಅದು 1,500 ಬಿಸಿ ತಾಪಮಾನ ಇದ್ರೆ ಕಬ್ಬಣ ಹಾಕಿದ್ರು ಕೂಡ ಕರಗಿ ನೀರಾಗುತ್ತೆ. ಅಂತ ಭೂಪ್ರದೇಶದಲ್ಲಿ 600-700 ಅಡಿ ಆಳದಲ್ಲಿ ಮೈನಿಂಗ್ ಮಾಡಿ ಅದ್ರನ್ನ ತೆಗೆದು ಅದಕ್ಕೆ ನಿಕೋಡಿಯಂ ನ ಬೆರೆಸಿ ಇದೊಂದು ಬಟನ್ ಟೈಪ್ ರೂಪ ಕೊಟ್ಟಿರೋದು. ಇದು ನ್ಯಾನೋ ಟೆಕ್ನಾಲಜಿ ಪ್ರಾಡಕ್ಟ್. ಇದು ಮೆಡಿಕಲ್ ಗ್ರೇಡ್ ಮ್ಯಾಗ್ನೆಟ್. ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಮನುಷ್ಯ ಕೃತಕವಾಗಿ ತಯಾರಿಸಂತ ಮ್ಯಾಗ್ನೆಟ್ ಅಲ್ಲಿ 100 ಕೆಜಿನಲ್ಲಿ ಎಷ್ಟು ಶಕ್ತಿ ಇರುತ್ತೋ ಇದು 1 ಗ್ರಾಮಲ್ಲಿ ಅಷ್ಟು ಶಕ್ತಿ ಇರುತ್ತೆ. ನಾನೇನು ಪ್ಲೇ ಸ್ಟೋರ್ಗೆ ಹೋಗಿ ಆ ಗಾಸ್ ಮೀಟರ್ ಅಲ್ಲಿ ಇದನ್ನ ಚೆಕ್ ಮಾಡೋದಕ್ಕೆ ಹೇಳದ್ನಲ್ಲ, ನೀವು ಇದೊಂದು ಸಣ್ಣ ಮ್ಯಾಗ್ನೆಟ್, ಇದನ್ನ ನೀವು ಹೋಗಿ ಅಲ್ಲಿ ಏನು 400-500 ನಮ್ಮ ಸುತ್ತ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ನೀವು ಇದನ್ನ ಹತ್ರ ತಗೊಂಡೋಗಿ ಚೆಕ್ ಮಾಡಿದ್ರೆ 5,000ಕ್ಕಿಂತ ಹೆಚ್ಚಿಗೆ ಗಾಸ್ ಪವರ್ ಇರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ದೇವಮಾನವ ಕೆಲವು ಎಕ್ಸ್ಟರ್ನಲ್ ಪ್ರಾಡಕ್ಟ್ ಅನ್ನ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆ ಎಕ್ಸ್ಟರ್ನಲ್ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡೋದ್ರಿಂದ ನಾವು ಯಾವುದೇ ತರ ಮೆಡಿಸನ್ ಇಲ್ದಾಗೆ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆದಾಗ ನಮ್ಗೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಪರ್ಫೆಕ್ಟ್ ಆಗೋದ್ರಿಂದ ಎಲ್ಲಾ ಕಾಯಿಲೆಗಳಿಂದ ಹೊರಗಡೆ ಬರೋದಕ್ಕೆ, ಕಾಯಿಲೆ ಇಲ್ಲ ಅಂದ್ರೆ ಪ್ರಿವೆನ್ಷನ್ ಆಗಿ ನಮ್ಗೆ ಒಂದು ರಕ್ಷಾ ಕವಚವಾಗಿ ವರ್ಕ್ ಮಾಡೋಂತ ಪ್ರಾಡಕ್ಟ್ಗಳು. ನೋಡಿ, ಈ ಮ್ಯಾಗ್ನೆಟ್ ಗುಣ ಏನು, ಇದು ಒಂದು ಅಟ್ರಾಕ್ಷನ್, ಇನ್ನೊಂದು ಸೌತ್ ಪೋಲ್ ನಾರ್ತ್ ಪೋಲ್ ನಾವ್ ಏನೇ ಮಾಡಿದ್ರು ಅದು ಸೇರ್ಸೋದಕ್ಕೆ ಸಾಧ್ಯ ಇಲ್ಲ. ಇದು
ನಮ್ಮ ಬಾಡಿನಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನೋಡಿ, ನನ್ನ ಕೈಯಲ್ಲಿ ಸ್ವಲ್ಪ ಮ್ಯಾಗ್ನೆಟ್ ಇಟ್ಟಿದ್ದೀನಿ, ನನ್ನ ಅಂಗೈಯಲ್ಲಿ. ನಾನು 2-3 ಇಂಚು ಗ್ಯಾಪ್ ಅಲ್ಲಿ ರೊಟೇಟ್ ಮಾಡಿದ್ರೆ ಅದು ರೊಟೇಟ್ ಆಗುತ್ತೆ. ಅದು ಸರಿಯಾಗಿ ಕಾಣೋದಿಲ್ಲ. ನೋಡಿ, ಈ ಮ್ಯಾಗ್ನೆಟ್ ಯೂಸ್ ಮಾಡ್ಕೊಂಡು ಏನ್ ಎಕ್ಸ್ಟರ್ನಲ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇದು ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ. ಈಗ ಹಿಂದೆ ನಮಗೆ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಮನುಷ್ಯ ನ್ಯಾಚುರಲ್ ಆಗಿ ಹೆಂಗೆ ಕನೆಕ್ಟ್ ಆಗ್ತಾ ಇದ್ದ, ಅವನ ಜೀವನ ಶೈಲಿನಲ್ಲಿ ಅವನು ಹೇಗೆ ಆರೋಗ್ಯವಾಗಿರ್ತಿದ್ದ, ಅವನು ಪಂಚಭೂತಗಳಿಗೆ ಕನೆಕ್ಟ್ ಆಗಿದ್ದ. ಇವತ್ತು ಯಾಕೆ ನಾವು ಕನೆಕ್ಟ್ ಆಗ್ತಾ ಇಲ್ಲ ಅಂತ ನೋಡಿದ್ರೆ, ಈಗ ಪ್ರತಿಯೊಬ್ಬರಿಗೂ ಗೊತ್ತಿರೋಂತ ವಿಚಾರ. ಯಾಕೆಂದ್ರೆ ಆ ಪಂಚತತ್ವಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಅದೇ ಭೂಮಿ, ಅದೇ ಆಕಾಶ, ಅದೇ ಸೂರ್ಯ, ಪ್ರತಿಯೊಂದು ಅದೇ ಇದ್ರೂನು ಬದಲಾವಣೆ ಆಗಿರೋದು ನಮ್ಮ ಜೀವನ ಶೈಲಿಲಿ ನಾವು ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ, ನೀರು, ಜೀವಜಲ ಏನು ಹಿಂದೆ ಮನುಷ್ಯ ಯಾವ ರೀತಿ ನೀರು ಕುಡಿತಾ ಇದ್ರು? ಅವರು ಕೆರೆ ನೀರು, ಹರಿಯ ನೀರು, ಬಾವಿ ನೀರು ಕುಡಿತಾ ಇದ್ರು. ಅದು ನ್ಯಾಚುರಲ್ ಆಗಿ ಭೂಮಿ ಕನೆಕ್ಟ್ ಆಗಿರೋದ್ರಿಂದ ಭೂಮಿಲಿರೋಂತ ಮಿನರಲ್ಸ್ ಆ ನೀರ್ ಮೂಲಕ ಮನುಷ್ಯನ ಬಾಡಿಗೆ ಹೋಗ್ತಾ ಇರೋದ್ರಿಂದ ಆ ನೀರಲ್ಲಿ ಏನು ಮೃದುತ್ವ ಇತ್ತು, ನಮ್ಮಲ್ಲಿರೋಂತ ರಕ್ತ ತೆಳುವಾಗೋದ್ರಿಂದ ಸರಾಗವಾಗಿ ಎಲ್ಲ ಆರ್ಗನ್ಸ್ಗೆ, ಸೆಲ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು, ಆಕ್ಸಿಜನ್ ಲೆವೆಲ್ ಪ್ರಾಪರ್ ಇರೋದು. ಬಟ್ ಇವತ್ತು ನಾವೇನು ಒಳ್ಳೆ ನೀರು ಅಂತ ಹೇಳಿ ಸ್ಟೋರೇಜ್ ವಾಟರ್‌ನ ಪ್ಯೂರಿಫೈ ಮಾಡ್ಕೊಂಡ್ ಕುಡಿತಾ ಇದ್ದೀವಿ, ಫಿಲ್ಟರ್ ವಾಟರ್. ಅದರಲ್ಲಿ ಏನು ಸತ್ವ ಇಲ್ಲ. ಅದರಲ್ಲಿ ಅದು ಡೆಡ್ ವಾಟರ್. ಅದರಲ್ಲಿರೋ ಒಂದು ಏನು ಗಡಸುತನ ನಮ್ಮ ರಕ್ತನ ಗಟ್ಟಿ ಮಾಡೋದ್ರಿಂದ ಆ ರಕ್ತ ಯಾವ ಆರ್ಗನ್ಸ್‌ಗೆ, ಸೆಲ್ಸ್‌ಗೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸರಿಯಾಗಿ ಆಗಲ್ಲ. ಅಲ್ಲಿ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಆಗಂತದ್ದು. ಈ ಸೂರ್ಯನಿಗೆ ಹಿಂದೆ ಅವ್ರು ಎಷ್ಟು ನ್ಯಾಚುರಲ್ ಆಗಿ ಕನೆಕ್ಟ್ ಆಗೋರು ಅಂದ್ರೆ, ನಮ್ಮ ಪೂರ್ವಿಕರು ನಿಮ್ಗೆಲ್ರಿಗೂ ಗೊತ್ತಿರೋಂತೆ ಅವ್ರಿಗೆ ಯಾವ ಅಲಾರಾಮು ಬೇಕಾಗಿಲ್ಲ. ಬೆಳಗಿನ ಜಾವ 4-5 ಗಂಟೆಗೆ ಎದ್ದು ಅವ್ರ ದಿನಚರಿ ಶುರುವಾಗಂತದ್ದು. ಸಂಜೆ 6-7 ಗಂಟೆಗೆ ಮಲಗ್ತಾ ಇದ್ರು. ನ್ಯಾಚುರಲ್ ಆಗಿ ಆ ಸೂರ್ಯನಿಂದ ಬೆಳಗಿನ ಜಾವ ಬೇಗ ಎದ್ದಾಗ ಅವ್ರಿಗೇನು ಒಂದು ವಿಟಮಿನ್ ಡಿ ಸಿಗೋದು, ಒಳ್ಳೆ ಆಕ್ಸಿಜನ್ ಸಿಗೋದು. ಆಕ್ಸಿಜನ್ ಹಿಂದೆ ವಾಯು ಮಾಲಿನ್ಯ ಅನ್ನೋ ಪದಾನೇ ಯಾರು ಕೇಳಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಶುದ್ಧವಾದ ಗಾಳಿ ಅವ್ರಿಗೆ ಸಿಗ್ತಾ ಇತ್ತು. ಯಾಕೆಂದ್ರೆ ಪ್ರಕೃತಿ ಮಡ್ಲಲ್ಲಿ ಅವ್ರು ಇರ್ತಾ ಇದ್ರು. ಆದ್ರೂ ನೋಡಿ, ನಮ್ಮ ಪೂರ್ವಿಕರು ಎಷ್ಟು ಮುಂಜಾಗ್ರತೆ ಅಂದ್ರೆ, ಆ ವಾಹನಗಳ ಇಲ್ಲದ ಸಮಯದಲ್ಲಿ, ಇಂಡಸ್ಟ್ರಿಗಳ ಇಲ್ಲದ ಸಮಯದಲ್ಲೂ ಕೂಡ ಅವರು ಮುಂಜಾಗ್ರತವಾಗಿ ಊರ್ ಮಧ್ಯೆ ಅರಳಿ ಕಟ್ಟೆ ಮಾಡಿ, ಅರಳಿ ಮರ, ಬೇವಿನ ಮರ ಬೆಳೆದಿರೋರು, ಮನೆ ಮುಂದೆ ತೆಂಗಿನ ಮರ ಇರೋದು, 24/7 ಪ್ರಕೃತಿ ಮಡ್ಲಲ್ಲಿ ಇರ್ತಿದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಒಳ್ಳೆ ಆಕ್ಸಿಜನ್ ಸಿಗೋದು. ಬಟ್ ಇವತ್ತಿನ ನಮ್ಮ ಜೀವನ ಶೈಲಿನಲ್ಲಿ ನಾವು 24/7 ವೆಹಿಕಲ್ಸ್, ಇಂಡಸ್ಟ್ರಿ ಜೊತೆನೆ ಜೀವನ ಮಾಡ್ಬೇಕು. ಹಂಗಾಗಿ ನಮ್ಗೆ ಒಳ್ಳೆ ಆಕ್ಸಿಜನ್ ನಮ್ಗೆ ತುಂಬಾ ವಾಯು ಮಾಲಿನ್ಯ ಆಗಿರೋಂಥದ್ದು ನಾವು ನೋಡ್ತಾ ಇದೀವಿ. ಇದೆಲ್ಲಾನು ಪ್ರಕೃತಿ ಪಂಚಭೂತಗಳು ನಾವು ಡ್ಯಾಮೇಜ್ ಮಾಡಿರೋಂಥದ್ದು. ನಮ್ಮ ಜೀವನ ಶೈಲಿನಲ್ಲಿ ಅವನ್ನ ಡಿಸ್ಟರ್ಬ್ ಮಾಡಿ, ಡಿಸ್ಟ್ರಾಯ್ ಮಾಡಿ, ಡಿಸ್ಕನೆಕ್ಟ್ ಆಗಿರೋದು. ಅದರಿಂದ ನಮಗೆ ನಾವು ಕಾಯಿಲೆಗೆ ಹತ್ರ ಆಗ್ತಿರೋದು, ನಮ್ಮ ಆಯುಸ್ಸು ಕಡಿಮೆ ಆಗ್ತಾ ಇರೋದು. ಅದೇ ನಮ್ಮ ಪೂರ್ವಿಕರು, ಅವರು ಅದನ್ನ ಬಹಳ ಗೌರವಪೂರ್ವಕವಾಗಿ, ಪ್ರೀತಿ ಪೂರ್ವಕವಾಗಿ ಅದರಿಂದ ಅವ್ರ ಜೊತೆ ಕನೆಕ್ಟ್ ಆಗಿದ್ರು. ಹಂಗಾಗಿ ಅವ್ರಿಗೆ ಅಷ್ಟು ದೀರ್ಘಾಯುಷ್ಯಿತ್ತು. ನೋಡಿ, ಹಿಂದೆ ನಮ್ಮ ಪೂರ್ವಿಕರು, ರೈತರು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವುದೇ ತರ ಕೆಮಿಕಲ್ಸ್ ನ ಬಳಸ್ತಾ ಇರಲಿಲ್ಲ. ನ್ಯಾಚುರಲ್ ಫುಡ್ ನಮ್ಗೆ ಸಿಗ್ತಾ ಇತ್ತು. ನ್ಯಾಚುರಲ್ ಫುಡ್ ಅಂದ್ರೆ ಆ ಕೊಟ್ಟಿಗೆ ಗೊಬ್ಬರ, ಕೆರೆ ಗೋಡ್ ಬಿಟ್ರೆ ಬೇರೆ ಏನು ಬಳಸ್ತಾ ಇರಲಿಲ್ಲ. ಅವ್ರು ಬೆಳೀತಾ ಇದ್ದ ಒಂದೊಂದು ಬೆಳೆನಲ್ಲೂ ಏನೊಂದು ನಮ್ಮ ನಮ್ಮ ಆರ್ಗನ್ಸ್ ಹೆಲ್ತಿ ಆಗಿರ್ಬೇಕು ಅಂದ್ರೆ ನ್ಯೂಟ್ರಿಷನ್ಸ್ ಫುಡ್ ಬೇಕು. ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಐರನ್ ಕಂಟೆಂಟ್, ಫೈಬರ್ ಕಂಟೆಂಟ್ ಪ್ರತಿಯೊಂದು ಆ ಫುಡ್ ಅಲ್ಲೇ ಸಿಗ್ತಾ ಇತ್ತು. ಆ ಫುಡ್ ನಮ್ಮ ಬಾಡಿಗೆ ಮೆಡಿಸನ್ ಆಗಿತ್ತು. ಬಟ್ ಇವತ್ತು ನಾವು ತಿಂತಾ ಇರೋಂಥದ್ದು ಪ್ರತಿಯೊಬ್ರು ಕೆಮಿಕಲ್ ಫುಡ್. ಈಗ ಹಿಂದೆ ಅವರು ಭೂಮಿನಲ್ಲಿರೋಂತ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಅವ್ರು ಹೆಂಗೆ ನ್ಯಾಚುರಲ್ ಆಗಿ ಕನೆಕ್ಟ್ ಆಗ್ತಾ ಇದ್ರು, ನಾವ್ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ? ಪ್ರತಿಯೊಬ್ಬರಿಗೂ ಅನುಮಾನ ಬರುತ್ತಲ್ವರ. ಯಾಕೆಂದ್ರೆ ನಮ್ಮ ಈಗ ನಾವು ನೋಡ್ದೋ, ನಮ್ಮ ಭೂಮಿ ಇರೋಂಥದ್ದೇ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಮ್ಮ ಸುತ್ತ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ ಅಂತ. ಅದು ನಮ್ಮ ಪೂರ್ವಿಕರ ಕಾಲದಲ್ಲಿ ಇತ್ತು, ನಮ್ಗಿಲ್ವಾ ಅಂತ ನಾವು ಪ್ರಶ್ನೆ ಮಾಡ್ಕೊಬಹುದು. 100% ನಮ್ಮ ಪೂರ್ವಿಕರ ಕಾಲದಲ್ಲಿ ಯಾವ ರೀತಿ ಇತ್ತು, ಇವತ್ತು ಅದೇ ರೀತಿ ಇದೆ. ಬಟ್ ಅವ್ರು ಹೆಂಗೆ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕನೆಕ್ಟ್ ಆಗ್ತಾ ಇದ್ರು, ನಾವ್ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ, ಅವರ ಜೀವನ ಶೈಲಿನಲ್ಲಿ ಅವರು ಬರೇ ಕಾಲಲ್ಲಿ ಮಣ್ಣೆಲ್ದಲ್ಲಿ ನಡೆಯೋರು, ಕಲ್ಲು ಮಣ್ಣಲ್ಲಿ ಮನೆ ಕಟ್ಟಿರೋರು. 24/7 ಆ ಗ್ರಾವಿಟೇಷನ್ ಪವರ್, ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಅವ್ರು ಕನೆಕ್ಟ್ ಆಗ್ತಿದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿತ್ತು, ಆಕ್ಸಿಜನ್ ಪ್ರಾಪರ್ ಇರ್ತಿತ್ತು. ಬಟ್ ಇವತ್ತಿನ ನಮ್ಮ ಜೀವನ ಶೈಲಿನಲ್ಲಿ ನಾವು ಭೂಮಿ ಮೇಲೆ ಇದ್ದೀವಿ, ಆದ್ರೆ ಭೂಮಿಗೂ ನಮಗೂ ಸಂಪರ್ಕ ಇಲ್ಲ. ಯಾಕೆಂದ್ರೆ 24/7 ನಾವು ಯಾವಾಗೆ ವಾಕ್ ಮಾಡ್ಬೇಕು ಅಂದ್ರು ಚಪ್ಪಲಿ ಶೂ ಇಲ್ಲದೆ ನಾವು ನಡೆಯೋದಿಲ್ಲ. ಮತ್ತೆ ನಾವು ವಾಸ ಮಾಡೋಂತ ಸ್ಥಳ ಇರ್ಬಂತದ್ದು, ಕೆಲಸ ಮಾಡೋಂತ ಸ್ಥಳ ಇರ್ಬಂತದ್ದು, ಬಿಸ್ನೆಸ್ ಮಾಡೋಂತ ಸ್ಥಳ ಇರ್ಬೋದು, ನಾವೊಂದು ಕಬ್ಬಿಣದ ಕೋಟೆನೆ ಕಟ್ಕೊಂಡ್ಬಿಟ್ಟಿದ್ದೇವೆ. ಅಂದ್ರೆ ಭೂಮಿ ಆಳಕ್ಕೆ ಟನ್ ಗಟ್ಲೆ ಕಬ್ಬಿಣ ಸಿಮೆಂಟ್ ಹಾಕಿದೀವಿ, ಸುತ್ತಲೂ ಗೋಡೆಗಳಿಗೆ ಟನ್ ಗಟ್ಲೆ ಕಬ್ಬಿಣ ಸಿಮೆಂಟ್ ಹಾಕಿದೀವಿ, ಟೆರೆಸ್ ಕಬ್ಬಿಣ ಸಿಮೆಂಟ್, ರೋಡು ಕಬ್ಬಿಣ ಸಿಮೆಂಟ್, ಉಪಯೋಗಿಸೋ ವೆಹಿಕಲ್ ಕಬ್ಬಿಣ. ಹಂಗಾಗಿ ನಮ್ಮ ಸುತ್ತ ಟನ್ ಗಟ್ಲೆ ಕಬ್ಬಿಣ ಇರ್ಬೇಕಾದ್ರೆ ಆ ಭೂಮಿಲಿರೋಂತ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಆ ಕಬ್ಬಿಣ ಕನೆಕ್ಟ್ ಆಗುತ್ತೆ ಹೊರತು ನಮ್ಮ ರಕ್ತದಲ್ಲಿರೋಂತ ಆ 4% ದ್ರವ ರೂಪದ ಕಬ್ಬಿಣದಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ. ಅಲ್ಲಿ ಅವ್ರಿಗೆ ಹೇಗೆ 2000ಕ್ಕಿಂತ ಜಾಸ್ತಿ ಗಾಸ್ ಪವರ್ ಸಿಗ್ತಾ ಇತ್ತು ಅಂದ್ರೆ,
ಅವ್ರಿಗೆ ಆಲ್ಮೋಸ್ಟ್ ಕಬ್ಬಿಣದ ಸಂಪರ್ಕನೇ ಇರ್ಲಿಲ್ಲ. ನೀವ್ ನೋಡ್ಬೋದು ಅವರು ಮನೆಗಳು ನಮ್ಮ ಪೂರ್ವಿಕರ ಕಾಲದಲ್ಲಿ ನೀವು ಯಾವುದೋ ಒಂದು ಸಣ್ಣ ಆಣಿ ಕೂಡ ಏನಕ್ಕೂ ಉಪಯೋಗಿಸ್ತಾ ಇರ್ಲಿಲ್ಲ ಅವರು. ಅವರು ಕಲ್ಲು ಮಣ್ಣಿಂದ ಮನೆ ಕಟ್ಟಿರೋಂಥವ್ರು, ಮನೆ ಕಟ್ಟೋಂಥವ್ರು ಈಗ ಡೋರ್ಸ್ ಇರ್ಬೋದು ಅವಕ್ಕೂ ಕೂಡ ಯಾವುದೇ ರೀತಿ ಕಬ್ಬಿಣ ಬರ್ಸ್ದಂಗೆ ಆ ಒಂದು ಮರದ ಇದ್ರಲ್ಲೇ ಅವರು ಲಾಕು ಕೂಡ ಮಾಡ್ತಾ ಇದ್ದಿದಂಥದ್ದು. ಹಂಗಾಗಿ ಅವ್ರಿಗೆ ಆ ಒಂದು 2000ಕ್ಕಿಂತ ಜಾಸ್ತಿ ಗಾಸ್ ಪವರ್ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು. ಬಟ್ ಇವತ್ತು ನಮ್ಮ ಸುತ್ತ ಕಬ್ಬಿಣದ ಕೋಟೆ ನಾವು ಕಟ್ಕೊಂಡಿರೋದ್ರಿಂದ ನಮ್ಗೆ ಅದು ಸಿಗ್ತಾ ಇಲ್ಲ. ಅದನ್ನ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ಕಂಡಿಡಿದು ಈ ಒಂದು ನಿಯೋಡೈಮಿಯಂ ಮ್ಯಾಗ್ನೆಟ್ ಇದನ್ನ ಮೂಲಕ ನಮಗೆ ಹಲವಾರು ಪ್ರಾಡಕ್ಟ್ ಅನ್ನ ಅದರಲ್ಲೂ ಸುಮ್ನೆ ಜಸ್ಟ್ ನೋಡಿ ಎಂತ ಸೋಂಬೇರಿಗಳು ಕೂಡ ಆರೋಗ್ಯ ಪಡ್ಕೊಳ್ಳೋಂಥದ್ದು. ಯಾಕೆಂದ್ರೆ ಮಲಗೋದು ಅಂದ್ರೆ ಪ್ರತಿಯೊಬ್ಬರಿಗೂ ಪಂಚಪ್ರಾಣ. ಮಲಗೋದ್ರ ಮೂಲಕ ನೀರ್ ಕುಡಿಯೋದನ್ನ ನಮ್ಗೆ ಯಾರು ನೆನಪಿಸೋ ಅವಶ್ಯಕತೆ ಇಲ್ಲ. ನೀರ್ ಕುಡಿಯೋದ್ರ ಮೂಲಕ ಕೈಗೆ ಒಂದು ರಿಸ್ಟ್ ಬ್ಯಾಂಡ್ ಕಟ್ಕೊಳ್ಳೋದ್ರ ಮೂಲಕ ನಾವು ಆರೋಗ್ಯನ ಪಡ್ಕೊಳ್ಳೋಂಥದ್ದು. ಇದು ಕೆಲವರಿಗೆ ಅನ್ಸುತ್ತೆ ನಿಜವಾಗ್ಲೂ ಇದು ಅಷ್ಟೆಲ್ಲ ವರ್ಕ್ ಆಗುತ್ತಾ, ಇದು ಸಾಧ್ಯನಾ, ಆಮೇಲೆ ಇದು ಏನು ಸೈಡ್ ಎಫೆಕ್ಟ್ ಇಲ್ವಾ, ಇದೆಲ್ಲ ಹಲವಾರು ಪ್ರಶ್ನೆಗಳು ಬರುತ್ತೆ. ನೋಡಿ, ಇದು ನಾವು ಇಂಟೆಕ್ ಆಗಿ ಏನು ತಗೊಳಂತದಲ್ಲ, ಎಕ್ಸ್ಟರ್ನಲ್ ಬಳಸೋಂಥದ್ದು. ಇದು ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಇದು ಪ್ರತಿಯೊಬ್ರು ಯೂಸ್ ಮಾಡ್ಬೋದು ಅಂತ ಹೇಳಿ ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್, 29 ಸ್ಟೇಟ್ ಗವರ್ನಮೆಂಟ್ಗಳು, ಆಯುಷ್ ಇಲಾಖೆ, FSSAIMC ಎಲ್ಲದರಲ್ಲೂ ಸರ್ಟಿಫೈಡ್ ಆಗಿರೋಂಥದ್ದು. ಜೊತೆಗೆ ಇದಕ್ಕೆ ವರ್ಲ್ಡ್ ವೈಡ್ ಜಗತ್ತಿನಾದ್ಯಂತ ಎಲ್ಲಾ ದೇಶ ವಿದೇಶಗಳು, ಸರ್ಕಾರಗಳು, ಸಂಘ ಸಂಸ್ಥೆಗಳಿಂದ 16,000 ರಿವಾರ್ಡ್ ಅವಾರ್ಡ್ ಕೊಟ್ಟಿರುವಂತದ್ದು. ಈವನ್ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿರುವಂತ ಪ್ರಾಡಕ್ಟ್ ನಮ್ ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಜೊತೆಗೆ ಈ ಪ್ರಾಡಕ್ಟ್ ಎಷ್ಟು ಅನಿವಾರ್ಯ ಅಂದ್ರೆ ಪ್ರತಿಯೊಬ್ಬರಿಗೂ. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನ ಬಾಡಿನಲ್ಲಿ ಅಂದ್ರೆ ರಕ್ತ ಸಂಚಾರ ಆಗ್ಲೇಬೇಕು. ಒಳ್ಳೆ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಆಗ್ಬೇಕು ಅಂದ್ರೆ 100% ಈ ಪ್ರಾಡಕ್ಟ್ ನಮ್ಗೆ ಅನಿವಾರ್ಯವಾಗಿ ಬೇಕಾಗಿರೋಂಥದ್ದು. ನೋಡಿ, ಈ ಪ್ರಾಡಕ್ಟ್ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ, ಇದು ಲೀಗಲ್, ಇದು ಪ್ರತಿಯೊಂದನ್ನು ನಾವು ನೋಡ್ದು. ಅದ್ರ ಜೊತೆನಲ್ಲಿ ಈ ಪ್ರಾಡಕ್ಟ್ ಅನ್ನ ಎಲ್ರೂ ಯೂಸ್ ಮಾಡ್ಬೋದು ಅನ್ನೋದು ಕೆಲವರಿಗೆ ಪ್ರಶ್ನೆ ಬರುತ್ತೆ. ಬಟ್ 3 ಕ್ಯಾಟಗರಿ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಂಗಿಲ್ಲ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಾರ್ದು. ಫೇಸ್ ಮೇಕ್ ಯೂಸರ್ಸ್ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಾರ್ದು. ಮತ್ತೆ ಯಾರೆಲ್ಲ ಆರ್ಟಿಫಿಷಿಯಲ್ ಆರ್ಟ್ ಅಂದ್ರೆ ಫೇಸ್ ಮೇಕರ್ಸ್, ಜೊತೆಗೆ ಎಲೆಕ್ಟ್ರಾನಿಕ್ ಇನ್ಸುಲಿನ್ ಪಂಪ್ ಯೂಸರ್ಸ್, ಆ 3 ಕ್ಯಾಟಗರಿ ಬಿಟ್ಟು 10 ದಿವಸದ ಮಗುವಿಂದ 100 ವರ್ಷದವರು ಯಾರು ಜೀವಂತವಾಗಿದ್ದೀವಿ ಕಂಪಲ್ಸರಿ ಯೂಸ್ ಮಾಡ್ಬೇಕಾಗಿರೋಂತ ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಮ್ಗೆ ಯಾವುದೇ ಒಂದು ಕಾಯಿಲೆಗೆ ಮೆಡಿಸನ್ ಅಲ್ಲ. ಇವತ್ತು ಸುಮಾರು ಕಾಯಿಲೆಗಳಿದೆ. ನಾನು ಹೇಳ್ದಂಗೆ ಪ್ರತಿಯೊಂದು ಆರ್ಗನ್ಸ್ಗೂ ಡಾಕ್ಟರ್ಗಳು, ಸ್ಪೆಷಲಿಸ್ಟ್ ಎಲ್ಲ ಇದ್ರೂನು ಏನ್ ಗುಣ ಆಗದೆ ಇರೋಂತ ಕಾಯಿಲೆಗಳು ಈ ಪ್ರಾಡಕ್ಟ್ ಇಂದ ಹೇಗೆ ಗುಣ ಆಗುತ್ತೆ ಅಂದ್ರೆ, ಇವತ್ತು ನಮ್ಮ ಒಂದು ನಾನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 450 ಡಿಸಾರ್ಡರ್ ಅಂತ ಹೇಳಿದ್ನಲ್ಲ, ಅಷ್ಟಕ್ಕೂ ರೀಸನ್ ಆಗಿರೋಂಥದ್ದು ಎರಡೇ. ಒಂದು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್,